ಬಾಳೇಗೌಡನಹಳ್ಳಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ವಾಲ್ಮೀಕಿ ಭವನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ. ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ. ಹಕ್ಕಿಪಿಕ್ಕಿ ಜನಾಂಗದವರು ವ್ಯಾಪಾರಕ್ಕೆಂದು ಹೊರ ಜಿಲ್ಲೆ, ಹೊರ ರಾಜ್ಯಗಳಲ್ಲೇ ಇರುತ್ತಾರೆ. ವರ್ಷಕ್ಕೊಮ್ಮೆ ಊರಿಗೆ ಬಂದು ನೆಲೆಸುತ್ತಾರೆ. ಕುಟುಂಬದ ಹಿರಿಯರು ಬದುಕಿಗಾಗಿ ಹೊರಗೆ ಇದ್ದಾಗ ಮಕ್ಕಳು ಮಾತ್ರ ಇಲ್ಲಿರುತ್ತಾರೆ. ಇಲ್ಲಿ ಸೌಕರ್ಯಗಳನ್ನು ಕಲ್ಪಿಸುವ ಹೊಣೆ ನಮ್ಮದಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಬಾಳೇಗೌಡನಹಳ್ಳಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ತಲಾ 1 ಕೋಟಿ ರು ವೆಚ್ಚದಲ್ಲಿ ವಾಲ್ಮೀಕಿ ಭವನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು, ಹಕ್ಕಿಪಿಕ್ಕಿ ಸಮುದಾಯದವರು ನೆಲೆಸಿರುವ ಈ ಗ್ರಾಮದಲ್ಲಿ ನಾನು ಒಮ್ಮೆ ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ ಪೆಂಡಲ್ ಹಾಕಿ ಮದುವೆ ಕಾರ್ಯ ಮಾಡಿದ್ದರು. ಆ ದಿನ ನನಗೆ ಇಲ್ಲಿ ಮದುವೆ ಇನ್ನಿತರ ಶುಭ ಸಮಾರಂಭ ನೆರವೇರಿಸಲು ಅನುಕೂಲ ಆಗುವಂತೆ ಭವನ ನಿರ್ಮಾಣ ಮಾಡಬೇಕೆಂದು ಮನಸ್ಸಿಗೆ ಬಂತು. ಅದರಂತೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ಶಾಸಕರಿಗೆ ನೀಡಿದ್ದ 25 ಕೋಟಿ ರು ವೆಚ್ಚದ ಅನುದಾನದಲ್ಲಿ ಬಾಳೇಗೌಡನಹಳ್ಳಿಯಲ್ಲಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ತಲಾ 50 ಲಕ್ಷ ರು ನೀಡಿದ್ದೇನೆ. ಆದರೆ ಅಷ್ಟು ಹಣದಲ್ಲಿ ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣ ಕಷ್ಟ. ಹಾಗಾಗಿ ಇನ್ನು 1 ಕೋಟಿ ಅನುದಾನವನ್ನು ನಾನು ಒದಗಿಸಲಿದ್ದು ತಲಾ 1 ಕೋಟಿ ರು ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಜತೆಗೆ ನಾನು ಬಾಳೇಗೌಡನಹಳ್ಳಿಗೆ ಹೋದಾಗ ಗ್ರಾಮಸ್ಥರು ಕುಡಿಯುವ ನೀರು, ರಸ್ತೆಯ ಸಮಸ್ಯೆಯನ್ನ ಮುಂದಿಟ್ಟು ಸರಿಪಡಿಸುವಂತೆ ಮನವಿ ಮಾಡಿದ್ದು, ಅದರಂತೆ ಪ್ರಾಮಾಣಿಕವಾಗಿ ಆ 2 ಸಮಸ್ಯೆಗಳನ್ನು ನಿವಾರಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು. ಶಾಸಕನಾದ ಮೇಲೆ ನನ್ನ ಕ್ಷೇತ್ರದಲ್ಲಿನ ಜಂಗಮಕೋಟೆ ಕಸಬಾ ಹೋಬಳಿಗಿಂತಲೂ ಈ ಹೋಬಳಿಗಳ ಅಭಿವೃದ್ಧಿಗೆ ಒತ್ತು ನೀಡಿದ್ದೇನೆ. ಈ ಭಾಗವು ಎಲ್ಲಾ ಕ್ಷೇತ್ರದಲ್ಲೂ ತೀರಾ ಹಿಂದುಳಿದಿದ್ದು, ಇಲ್ಲಿ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಿಮುಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಮುಖಂಡರಾದ ತಾದೂರು ರಘು, ಕೊಂದಲಗುರ್ಕಿ ಚಂದ್ರು, ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಂಬಾಬು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೋಕ್ ಬಾಬು, ಶ್ರೀರಾಮ್ ರೆಡ್ಡಿ, ಮುಖಂಡರಾದ ಗಂಜಿಗುಂಟೆ ಅಂಗಡಿ ಪಾಪೇರೆಡ್ಡಿ, ರಮೇಶ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಜಗದೀಶ್ ಹಾಗೂ ಗ್ರಾಮಸ್ಥರು ಇನ್ನು ಮುಂತಾದವರು ಹಾಜರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. అది కావాలి బుజ్జి, అది కావాలి, అది కావాలి బాయ్. अरे हाँ हाँ जी बोलो, बस की चपंडा. नामानि अपडेशनारि भे विद्यारम्भे वाहितामवेशं दातुग्रामं गुणानां जनापष्टो समरमाणस्तार्षणनाथ विशेषानं वह महाग्निमावाक्यामं स्वाहा महाग्निमावाक्यामि आवाचास्मा स्नानं सत्यामि हरिद्राचनं सत्यामि कुङ्कुमासिन्धूरां सत्यामि आचमनान्तरवणस्वान् सत्यारक्षान्धरयामि आचमनान्तरवणस्वान् सत्यारक्षान्धरयामि आवायता श्री भूमहाक्षदेवतां भव हिरण्यवर्णामरणि
नाम क्षेमत्कर्ता तुषत्कर्ता तुषत्कर्ता बिಡಿ ಸರ್ ನಾನು ಹಾಕೊಂಡು रक्षान्धारयामि यानि कानि च पापानि जन्मान्तरतानि शातान्तानुष्यन्ति देवरे पापोऽहं पापक्रमाणां तस्मात् कारणभावेन विष्णु प्रार्थनां समर्पयामि सर मामूली ಬಾಬಾ ಈ ಇಡಿ 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 ನಿಲ್ಸ್ಕೊಂಡು ಊರಿಗೆ ಹಾಕೊಂಡ್ಬಿಡ್ರಿ ಇಡಿ ಇಡಿ ನಿಲ್ಸ್ಕೊಂಡು ಊರಿಗೆ ನಿಲ್ಸ್ಕೊಂಡು ಓಂ ಧ್ರುವಂ ದೇರಾಜಾವಣ್ಣಾಧ್ರುವಂ ದೇವಾಪುತ್ರಹೇ ಧ್ರುವಂ ಚಂದ್ರಶ್ಚಾಗ್ನಿಶ್ಚರಾಷ್ಟಂಧಾರೇತಾಂಧ್ರಂ ತದೇವ ಲಗ್ನಂ ಸದನಂ ತದೇವ ತಾರಾವರಂ ಚಂದ್ರವರಂ ತದೇವ ವಿದ್ಯಾವಲಂ ದಯಾವಲಂ ಕೂರ್ಕಂ ಮೊನ್ನೆ ತಿಸ್ಲಕ್ಕೆ ಈ ತಟೆ ಈ ತಿರುಗಡು ನಿಮಗೆ ಸತ್ತೆ ದಿಗ್ಬಣ್ಣೆ ಕೊಟ್ಟು ಅಟ್ಲ ಕೂಡ ನಮ್ಮ ಗೌಡ ಕೂಡ ಬಾಬಾ సినిమా మీ దాంట్లో తీసుకో అప్పుడు ఇచ్చా ಶಾಸಕರಿಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಈ ಪಕ್ಕದ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ಅವರು ಒಂದು ಜೀವನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ವರ್ಷ ಸುಮಾರು 10 ರಿಂದ 11 ತಿಂಗಳು ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಅವರು ವ್ಯಾಪಾರ ಮಾಡಿ ವರ್ಷಕ್ಕೊಂದು ಬಾರಿ ಅವ್ರ ಗ್ರಾಮಗಳಿಗೆ ಬಂದು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಸುಮಾರು ವರ್ಷಗಳಿಂದ ಅದನ್ನು ಗಮನಿಸ್ತಾ ಇದ್ದೀರಿ. ನಾನು ಈ ಭಾಗದಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳಿಗೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಮುಖಂಡರುಗಳು ಏನಿವತ್ತು ಅವರ ಒಂದು ಪರಿಸ್ಥಿತಿ ನಮ್ಮ ಗಮನಕ್ಕೆ ತಂದು ಇವರು ಶುಭ ಕಾರ್ಯಗಳು ಎಲ್ಲಿ ನಗರದಲ್ಲಿ ಹೋಗಿ ಚೌಲ್ಟ್ರಿಗಳಲ್ಲಿ ಮಾಡಲ್ಲ, ಅವರು ಗ್ರಾಮಗಳಲ್ಲೇ ಇವತ್ತು ಪೆಂಡಾಲ್ ಹಾಕ್ಕೊಂಡು ಅವರು ಗ್ರಾಮದಲ್ಲೇ ಮಾಡ್ತಾವ್ರೆ. ಇವ್ರಿಗೇನಾದರೂ ಈ ಭಾಗದಲ್ಲಿ ಒಂದು ಸಮುದಾಯ ಭವನ ಕಟ್ಬೇಕಂತ ಈ ಮುಖಂಡರು ನನ್ನ ಗಮನಕ್ಕೆ ತಂದ ಮೇಲೆ 2025-26ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ 25 ಕೋಟಿ ವಿರೋಧ ಪಕ್ಷದ ಶಾಸಕರು ಕೊಟ್ಟಂಥ ಸಂದರ್ಭದಲ್ಲಿ ಆವತ್ತು ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ನಮ್ಮ ಬಾಳೆಗೌನಹಳ್ಳಿಗೆ 50 ಲಕ್ಷ ಮತ್ತು ಅಕ್ಕಿಪಿಕ್ಕಿ ಕಾಲೋನಿಗೆ 50 ಲಕ್ಷ ಅನುದಾನವನ್ನು ಕೊಟ್ಟಿದ್ದೀರಿ. ಇವತ್ತು ನಾವು ಈ ಒಂದು ಭವನದ ಶಂಕುಸ್ಥಾಪನೆಗೆ ಬಂದ ಸಂದರ್ಭದಲ್ಲಿ ನಾವು ನೋಡಿದಾಗ ಇವತ್ತು ನಮ್ಮ ಜೈವರು ನಮ್ಮ ಗಮನಕ್ಕೆ ತಂದರು ಯಾವ ರೀತಿ ಇಲ್ಲಿ ನಾವು ಭವನಗಳನ್ನ ಕಟ್ಟಬೇಕಂತ. ನಾನು ಆ ಸಂದರ್ಭದಲ್ಲಿ ಗಮನಿಸಿ ಅವ್ರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ದೀರಿ. ಏನಿವತ್ತು 2 ಗ್ರಾಮದಲ್ಲಿ ಪೂರ್ವ ಪಶ್ಚಿಮ 45 ಅಡಿ, ಉತ್ತರ ದಕ್ಷಿಣ 37 ಅಡಿಗೆ ನೀವು ಎಸ್ಟಿಮೇಟ್ ಮಾಡಿ ಹೆಚ್ಚುವರಿಯಾಗಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಚ್ಚುವರಿ ಅನುದಾನವನ್ನು ತರಲಿಕ್ಕೆ ನೀವು ಒಂದು ಎಸ್ಟಿಮೇಟ್ ಮಾಡಿರಿ ಅಂತ ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀರಿ. ಇವತ್ತು ಒಟ್ಟಾರೆ ಈ 2 ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಇವತ್ತು ವಾಲ್ಮೀಕಿ ಭವನಗಳನ್ನ ಕಟ್ಟಿಸಿ ಈ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೂ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದೇ ರೀತಿ ಇವತ್ತು ನಾವು ಬಾಳೆಗೌನಹಳ್ಳಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಭಾಳಷ್ಟು ಜನ ಮಹಿಳೆಯರು ಮತ್ತು ನಮ್ಮ ಗ್ರಾಮದ ಹಿರಿಯರು ಕುಡಿಯೋ ನೀರಿನ ಸಮಸ್ಯೆಯನ್ನು ಮತ್ತು ರಸ್ತೆ ಸಮಸ್ಯೆಯನ್ನು ಇವತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಬೇಗ ಕುಡಿಯೋ ನೀರು ಘಟಕ ಮತ್ತು ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ನಾವು ಪ್ರಯತ್ನವನ್ನು ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ನಾನು ಇವತ್ತು ನಮ್ಮ ಗಂಜುಗುಂಟೆ ಮುಖಾಂತರ
ಚಿಲ್ಕಲ್ನರ್ಗೆ ಹೋಗ್ಬೇಕಾದ್ರೆ ಆ ರಸ್ತೆ ಸುಮಾರು 7.5 ಕಿಲೋಮೀಟ್ರ್ ಭಾಳಷ್ಟು ಹದಗೆಟ್ಟೋಗಿತ್ತು. ಬಂದಿದ್ದ ತಕ್ಷಣ ಆ ರಸ್ತೆಯನ್ನು ಮಾಡ್ಬೇಕಂತೇಳಿ ಇಲಾಖೆಯಲ್ಲಿ ಭಾಳಷ್ಟು ಅದನ್ನ ಗಮನ ಹರಿಸಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಆ ಕೆಲಸ ಮಾಡಿದಂಥ ಗುತ್ತಿಗೆದಾರನ ಗಮನಕ್ಕೆ ತಂದು ಇವತ್ತು ಆ ರಸ್ತೆಯನ್ನು ಫಸ್ಟು ಪ್ರಿಫರೆನ್ಸು ನಾವು ಚಿಲ್ಕಲ್ನರ್ಗೆ ಹೋಗೋಂಥದ್ದು ಇವತ್ತು ಕೊರಲ್ಪತ್ತಿ ರಸ್ತೆ ಮಾಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಏನಿವತ್ತು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಒಬ್ಬ ಸಾಮಾನ್ಯ ರೈತನ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಂತ ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಎಲ್ಲ ರೀತಿ ಅಭಿವೃದ್ಧಿಗಳು ನೋಡ್ಬೇಕಾದ್ರೆ ಸುಮಾರು 2,000 ಕೋಟಿ ಅನುದಾನ ಬೇಕು. ಈ ಒಂದು ಅನುದಾನ ಸಿಕ್ಕಿದಾಗ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥದ್ದು. ಇವತ್ತು ನಾವು ರಾಮಸಮುದ್ರ ಕೆರೆಯಿಂದ ಶಿಲ್ಘಟ್ಟ ನಗರಕ್ಕೆ 12,800 ಮನೆಗೆ ಇವತ್ತು ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದೇ ರೀತಿ ಮುಂದೇನೂ ಸಹ ಇವತ್ತು ನಮ್ಮ ತಿಮ್ಸಂದ್ರ ಪಂಚಾಯಿತಿ ಗಡಿ ಭಾಗದಲ್ಲಿ ಇವತ್ತು 2 ಕೆರೆಗಳಿದ್ದಾವೆ. ಜೋಡಿ ಕೆರೆ ಸುಮಾರು 7,500 ಬೆಟ್ಟದ ಮೇಲೆ ಆ ನೀರು ಆ ಜೋಡಿ ಕೆರೆ ತುಂಬಿ ಇವತ್ತು ಆಂಧ್ರ ದೇಶಕ್ಕೆ ಹೋಗ್ತಾ ಇದೆ, ಆಂಧ್ರ ರಾಜ್ಯಕ್ಕೆ. ಅಲ್ಲಿ ಒಂದು ಅಣೆಕಟ್ಟೆ ಕಟ್ಟಿದಾಗ ನಾವು ಇಡೀ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಕಾವೇರಿ ನೀರು ಕೊಡ್ತಕ್ಕಂಥದ್ದು. ಅದೇ ರೀತಿ ನಾವು ಸಹ ನಮ್ಮ ಕ್ಷೇತ್ರಕ್ಕೆ ನೀರು ಕೊಡ್ಬೋದು ಮತ್ತು ಪಕ್ಕದ ಕ್ಷೇತ್ರದ ಏನಿವತ್ತು ಚೇಳೂರು ಹೋಬಳಿ ಇದೆ ಅದಕ್ಕೂ ಕೊಡ್ಬೋದು. ಇವೆಲ್ಲ ಆಗಬೇಕಾದ್ರೆ ನಮ್ಮ ಸರ್ಕಾರ ಬರಬೇಕು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕುಮಾರಣ್ಣವರಾಗ್ಬೋದು, ದೇವೇಗೌಡ ಸಾಹೇಬರಾಗ್ಬೋದು, ಅವರು ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ನೀರಾವರಿಗೆ ಸಂಬಂಧಪಟ್ಟಂತೆ ಬೇಡಿಕೆ ಇಟ್ಟಾಗ ಅಲ್ಲಿ ನಮಗೆ ಆ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರದಲ್ಲಿ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಒಂದು ಶಾಶ್ವತವಾಗಿ ಉಳಿತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ನಮ್ಮ ಗಮನದಲ್ಲಿದೆ. ಮುಂದೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಆಶೀರ್ವಾದ ಮಾಡಿದರೆ ಈ ಕ್ಷೇತ್ರಕ್ಕೆ 100% ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿ